ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಕೃಷ್ಣ ಕನ್ನಡ ವ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ತಮ್ಮನ ಮಗು ನಾಮಕರಣ ಇತ್ತು, ಹಾಗಾಗಿ ಊರಿಗೆ ಹೋಗಿದ್ವಿ. ರಿಟರ್ನ್ ಆಗೋದು ನಿನ್ನೆ ಸಂಜೆ, ಅಂದರೆ ಮಂಡೇ ಈವ್ನಿಂಗ್. ಎಲ್ಲಿಯಾದರೂ ಟ್ರಾವೆಲ್ ಮಾಡಿ ಬಂದರೆ ನಿಜ ಕಿಚನ್ಗೆ ಹೋಗಿ ಕೆಲಸ ಮಾಡೋದಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊ ಯೂಸ್ ಮಾಡಿ ಅವಲಕ್ಕಿನ ಪ್ರಿಪೇರ್ ಮಾಡಿದ್ದೆ. ಆದರೆ ಅವಲಕ್ಕಿ ಅಂದರೆ ನಮ್ಮ ಮನೆಯವರು ಮುಖ ಮುರಿತಾರೆ. ಅವರಿಗೆ ಸಮಾಧಾನ ಆಗಲಿ ಅಂತ ಹೇಳಿಬಿಟ್ಟು ಮನೇಲಿ ಆಲ್ಮಂಡ್ ಕಾರ್ನ್ಫ್ಲೆಕ್ಸ್ ಇತ್ತು. ಸೊ ಅದಕ್ಕೆ ಬಾಳೆಹಣ್ಣು, ಆ್ಯಪಲ್, ಡ್ರೈ ಫ್ರೂಟ್ಸ್ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟೆ. ಅವ್ರು ಯಾವಾಗಲೇ ತಿಂಡಿ ತಿನ್ನೋದಕ್ಕೆ ಗೋಳಾಡ್ತಾರೆ ಅಂದ್ರೂ ನಾನು ಈ ರೀತಿ ಪ್ಯಾಚಪ್ ಮಾಡ್ತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ನ ಸಿಂಪಲ್ಲಾಗಿ ಮುಗಿಸ್ದೆ. ನಾವು ಯಾವುದಾದ್ರೂ ಊರಿಗೆ ಹೋಗ್ಬಿಟ್ಟು ಟ್ರಾವೆಲ್ ಮಾಡಿ ಬಂದರೆ ಹೆಂಗಸರಿಗೆ ಮಾತ್ರ ನಿಜ ಹೆಕ್ಟಿಕ್ ಆಗಿರುತ್ತೆ ನೆಕ್ಸ್ಟ್ ಡೇ ಅಂತಲೇ ಹೇಳ್ತೀನಿ. ಬಿಕಾಸ್ ಡೈಲಿ ವರ್ಕ್ ಏನಿರುತ್ತೆ ಅದ್ರ ಜೊತೆ ತೊಗೊಂಡೋಗಿರೋ ಥಿಂಗ್ಸ್ ಎಲ್ಲ ಎತ್ತಿಡೋದು ಆ್ಯಂಡ್ ಕ್ಲಾತ್ಸ್ ಎಲ್ಲ ವಾಶ್ ಮಾಡಿಡೋದು ಇದೇ ಆಗುತ್ತೆ. ಇವತ್ತು ಮಳೆ ಬೇರೆ ಬಿಟ್ಟು ಬಿಟ್ಟು ಬರ್ತಾಯಿತ್ತು. ಸೊ ಬಟ್ಟೆ ಒಣಗಾಕು ಮತ್ತು ಅದು ನೆನೆಯುತ್ತೆ ಅಂತ ಒಳಗಾಕು ಇದೇ ನಡೀತು. ಲಂಚ್ ಪ್ರಿಪೇರ್ ಮಾಡೋ ಟೈಮಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಕಾಲ್ ಮಾಡಿದ್ಲು. ಸೊ ಅವಳ ಜೊತೆ ಮಾತಾಡ್ತಾನೆ ಲಂಚ್ ಪ್ರಿಪೇರ್ ಮಾಡಿ ಆ್ಯಂಡ್ ಊಟ ಕೂಡ ಮುಗಿಸಿದ್ದಾಯಿತು. ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಜಯಂತಿ, ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದೆ ನಮ್ಮನವ್ರಿಗೆ. ಅವರು ಮಾರ್ನಿಂಗ್ ಆಗಲ್ಲ, 4 o'clock ಮೇಲೆ ಹೋಗೋಣ ಅಂತ ಹೇಳಿದರು. ನಾವಿವಾಗ ದೇವರಾಯನ ದುರ್ಗದಲ್ಲಿರೋ ಭೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ತುಂಬ ದೂರದಲ್ಲಿರೋ ಪ್ಲೇಸಸ್ಗಾದರೆ ನಾವು ವಿಸಿಟ್ ಮಾಡಿಲ್ಲ, ಹೋಗಬೇಕು ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಬರ್ತೀವಿ. ಆದರೆ ಹತ್ರದಲ್ಲೇ ಇದ್ದರೆ ಇಲ್ಲೇ ತಾನೇ ಇದೆ, ಹೋದರೆ ಆಯಿತು ಅಂತ ಹೇಳಿಬಿಟ್ಟು ಒಂಥರ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತೀವಿ. ಈ ಜಾಗಕ್ಕೆ ಕೂಡ ಅಷ್ಟೇ, ನಾನು ದೇವರಾಯನ ದುರ್ಗ ಪೀಕಿಗೆ ಹೋಗಿ ವರ್ಷಗಳೇ ಕಳೆದಿದೆ. ಆದರೆ ಈ ಟೆಂಪಲ್ಗೆ ಮಾತ್ರ ಅವಾಗವಾಗ ವಿಸಿಟ್ ಮಾಡ್ತಾ ಇರ್ತೀವಿ. ಇವತ್ತು ಸ್ವಾಮಿ ಜಯಂತಿ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ನನ್ನ ಮಗ ಪ್ರಾಣಿ ಪ್ರಿಯ, ಅವನಿಗೆ ಹಸುಗಳು ಹಾಗೆ ಡಾಗ್ಸ್ ಅಂದರೆ ತುಂಬಾ ಇಷ್ಟ. ಅವನದನ್ನು ಪೆಟ್ ಮಾಡದೆ ಮುಂದಕ್ಕೆ ಹೋಗೋದೇ ಇಲ್ಲ ಎಲ್ಲಿಯಾದರೂ ಕಂಡ್ರೆ. ನನಗೆ ಭಯ ಕೂಡ ಆಗುತ್ತೆ, ಎಲ್ಲಿ ಅವನು ಫೆರೋಷಿಯಸ್ ಡಾಗ್ನ ಪೆಟ್ ಮಾಡೋದಕ್ಕೆ ಹೋಗಿ ಹರ್ಟ್ ಮಾಡ್ಕೋತಾನೆ ಅಂತ. ತುಂಬಾ ಮೋಡ ಇತ್ತು. ಮಳೆ ಬರೋದಕ್ಕಿಂತ ಮುಂಚೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಐ ಥಾಟ್ ಜನ ಜಾಸ್ತಿ ಇರ್ಬೋದು ಅಂತ, ಬಟ್ ಅಷ್ಟು ರಶ್ ಏನಿರಲಿಲ್ಲ. ಜಸ್ಟ್ ದರ್ಶನ ಮಾಡಿಕೊಂಡು ಮೂವ್ ಆಗ್ತಾಯಿದ್ರು. ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಆಫ್ ಮಾಡೋದಕ್ಕೆ ಹೇಳಿದ್ದೆ. ಆದರೆ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಅಲ್ಲಿ ಪವರ್ ಇರಲಿಲ್ಲ. ಸೊ ಟಾರ್ಚ್ ಆನ್ ಮಾಡಿಕೊಂಡೇ ನಾವು ದೇವ್ರ ದರ್ಶನ ಮಾಡಬೇಕಾಯಿತು. ಎಲ್ಲರೂ ವಿಡಿಯೋ ಫೋಟೋಸ್ ತೊಗೊತಾಯಿದ್ರು. ಸೊ ನಾನು ಕೂಡ ಒಂದು ಕ್ಲಿಪ್ ತೊಗೊಂಡೆ. ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದಿಂದ ಹೊರಗಡೆ ಬರೋ ಅಷ್ಟರೊಳಗಡೆ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಮಳೆ ನಿಲ್ಲೋವರೆಗೂ ವೆಯ್ಟ್ ಮಾಡಿಬಿಟ್ಟು ನಾವು ಹೊರಗಡೆ ಬಂದ್ವಿ. ವೆದರ್ ತುಂಬಾ ಚೆನ್ನಾಗಿತ್ತು. ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಹತ್ರನೂ ಹೋಗಿ ಬರೋಣ ಅಂತ ಹೇಳಿದೆ. ಆದರೆ ಮಳೆ ಜೋರಾಗ್ಬೋದು, ಬೇಡ ಅಂತ ಹೇಳಿದ್ರು ನಮ್ಮ ಮನೆಯವರು. ನನ್ನ ಮಗ ಸ್ವಲ್ಪ ಕ್ವಶನ್ಸ್ ಕೇಳೋದು ಜಾಸ್ತಿ. ಲಾಸ್ಟ್ ಟೈಮ್ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲೂ ಕೂಡ ಯಾಕೆ ಒಂದು ಮುಖ ಇಲ್ಲ, ಇಷ್ಟೊಂದು ಮುಖ ಇದೆ ಅಂತ ಏನೇನೋ ಕೇಳ್ತಾ ಇದ್ದ. ಅವನಿಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದು ಅರ್ಥ ಆಯಿತೋ ಅರ್ಥ ಆಗಲಿಲ್ವೋ ಗೊತ್ತಿಲ್ಲ. ಆದರೆ ವಿಷ್ಣು ರೂಪ ನರಸಿಂಹ ಅವತಾರ ಮಾತ್ರ ಅವನಿಗೆ ಚೆನ್ನಾಗಿ ಅರ್ಥ ಆಯಿತು. ಬಿಕಾಸ್ ಅವನು ಭಕ್ತ ಪ್ರಹ್ಲಾದ ಮೂವಿನ ಏನಿಲ್ಲ ಅಂದರೂ 25-30 ಟೈಮ್ಸ್ ಮೇಲೆ ನೋಡಿದ್ದಾನೆ. ಅವನಿಗೆ ಪುನೀತ್ ರಾಜ್ಕುಮಾರ್ ಮೂವೀಸ್ ಅಂದರೆ ತುಂಬಾ ಇಷ್ಟ. ನರಸಿಂಹಸ್ವಾಮಿ ಜಯಂತಿನ ನಾವೇನು ಸೆಲೆಬ್ರೇಟ್ ಮಾಡ್ತೀವಿ? ಏನ್ ದಿನ ಇವತ್ತು? ಏನ್ ದಿನ? ವಿದ್ಯುತ್ಗೆ ಏನು ಗೊತ್ತೇ ಇಲ್ಲ. ಏನು ಹೇಳು, ಏನಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ? ಹಿರಣ್ಯಕಶಿಪು ರಾಕ್ಷಸನ ವಿಷ್ಣು ಸಿಂಹ ಆಗಿ ಸಾಯ್ತಾರಲ್ಲ, ಅವತ್ತಿನ ದಿನ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಹೌದಾ? ಎಲ್ಲಿಗೆ ಬಂದಿದ್ದೀವಿ ನಾವು? ನರಸಿಂಹಸ್ವಾಮಿ ಟೆಂಪಲ್ಗೆ. ನೋಡ್ಲಿಲ್ವಾ ದೇವ್ರನ್ನ ಅಲ್ಲಿ ನೀನು? ನೋಡ್ದೆ. ಹಿರಣ್ಯಕಶಿಪು ಯಾರು ಚಿನಿ?
ಅಪ್ಪ. ಪ್ರಹ್ಲಾದ ನಾನು ನೋಡಿದ್ಯಾ ನೀನು ಪ್ರಹ್ಲಾದ ಮೂವಿನ? ಚಿಕ್ಕವಳಿದ್ದಾಗ ನೋಡಿ. ಹೌದಾ? ಯಾರು ಆಕ್ಟ್ ಮಾಡಿದ್ದಾರೆ ಗೊತ್ತಾ ಆ ಮೂವಿಲಿ? ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್ ಗೊತ್ತಾ ನಿನ್ಗೆ? ಪುನೀತ್ ರಾಜ್ಕುಮಾರ್ನ ಬೋರ್ಡಲ್ಲೆಲ್ಲ ಹಾಕಿದ್ದಾರೆ ಎಲ್ಲ ಕಡೆ. ಹೌದಾ? ಅವರು ಚಾಮಿ ಆಗಿದ್ದಾರೆ ಅದಕ್ಕೆ. ನನ್ನ ಮಗ ಎಲ್ಲೇ ಪುನೀತ್ ರಾಜ್ಕುಮಾರ್ ಪೋಸ್ಟ್ ನೋಡಿದ್ರೆ ಮೈ ಫೇವ್ರೇಟ್ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ನಾಮಚಿಲುಮೆ ಹತ್ರನೂ ತುಂಬ ಜನ ಇದ್ದಾರೆ, ಬಟ್ ನಾವು ವಿಸಿಟ್ ಮಾಡಲಿಲ್ಲ. ನಾನು ಒಂದು ಕಪ್ ಟೀ ಬೇಕು ಅಂತ ಹೇಳಿದೆ. ನಾವು ಬಂದಿದ್ರು ಟು ಸಿದ್ಧಗಂಗಾ ಮಠದ ಸೈಡಿಂದ. ಅಲ್ಲಿ ಯಾವುದೇ ಟೀ ಶಾಪ್ಸ್ ಇಲ್ಲ, ಸೊ ಬೆಳಗುಂಬ ರೂಟಲ್ಲಿ ಟೀ ಶಾಪ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಬರೋಣ ಅಂತ ಬೆಳಗುಂಬ ರೂಟಲ್ಲಿ ಹೊರಟ್ವಿ ನಾವು. ಥ್ಯಾಂಕ್ ಯು. ಈಗ ನಾನು ಹೇಳಿದ್ದ ಅವಾಗಲೇ ಇದ ವಿಷ್ಣು ಸಿಂಹ ಆಗುತ್ತೆ. ಮತ್ತೆ ಸಂಜೆ ಮನೆಗೆ ರಿಟರ್ನ್ ಆಗೋಷ್ಟರಲ್ಲಿ 6:30 ಆಗಿತ್ತು. ದೇವ್ರ ದೀಪ ಹಚ್ಚೋಣ ಅಂತ ಹೋದೆ. ನನ್ನ ಮಗ ಕೂಡ ಜಾಯ್ನ್ ಆದ. ಅವನು ಕನ್ಫರ್ಮ್ ಮಾಡ್ಕೋತಿದ್ದ ಫೋಟೋ ತೋರಿಸ್ಬಿಟ್ಟು, ವಿಷ್ಣು ಸಿಂಹರೂಪ ಅಂದರೆ ಇದೇನಾ ನಾನು ಹೇಳಿದ್ದು ಅಂತ ಹೇಳಿಬಿಟ್ಟು. ನಾ ಪೂಜೆ ಮಾಡೋ ಟೈಮ್ಗೆ ತುಂಬ ಸರಿ ನನ್ನ ಮಗ ಕೂಡ ಬಂದು ಕೂತ್ಕೋತಾನೆ. ಕೆಲವೊಮ್ಮೆ ಅಷ್ಟೋತ್ರ ಹೇಳ್ಕೊಡು ಅಂತ ಅದನ್ನು ಕೂಡ ಹೇಳಿಸ್ಕೊತಾನೆ. ಅವನು ಎಷ್ಟೇ ಚೇಷ್ಟೆ ಮಾಡಿದ್ರು ನಾನು ಅವನನ್ನು ಬರಬೇಡ ಅಂತ ಮಾತ್ರ ಹೇಳಲ್ಲ, ಬಿಕಾಸ್ ಅವ್ರಿಗೆ ಡಿಸ್ಟ್ರಾಕ್ಟ್ ಆದರೆ ಮತ್ತೆ ಅವರು ಬರೋದಕ್ಕೆ ಹೋಗಲ್ಲ. ನಮ್ಮ ಕಲ್ಚರ್ ಬಿಟ್ಟು ಹೋಗಬಾರ್ದಲ್ವ, ಸೊ ಅವನ್ನ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತೀನಿ ಅವನ ಪಾಡಿಗೆ ಅವನ್ನ. ಕೆಲವೊಮ್ಮೆ ತುಂಬಾ ಚೇಷ್ಟೆ ಮಾಡ್ತಾನೆ ದೇವ್ರ ಮನೇಲಿ ಕೂತ್ಕೊಂಡು ಅವನು. ಪೂಜೆ ಮುಗಿಸಿ ಕಿಚನ್ಗೆ ಹೋಗೋಷ್ಟರಲ್ಲಿ 6:50 ಆಗಿತ್ತು. ಡಿನ್ನರ್ಗೆ ಅಂತ ಏನೂ ಪ್ರಿಪೇರ್ ಮಾಡಿರಲಿಲ್ಲ, ಸೊ ಚಪಾತಿ ಹಿಟ್ಟನ್ನು ಕಲಸಿ ಜೈನ್ ವೆಜ್ ದಿವಾನಿ ಹಂಡಿ ಕರಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಹಚ್ಚಿಟ್ಕೊಂಡೆ. ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಅಂದರೆ ಬೇ ಲೀಫ್, ಚಕ್ಕೆ, ಲವಂಗ, ಕಾರ್ಡಮಮ್ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 3 ಮೀಡಿಯಮ್ ಸೈಜ್ ಟೊಮೆಟೊಸ್ನ ಹಚ್ಚಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡೆ. ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 8-9 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ತುಂಬ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ. ನೀವು ನೋಡ್ಬೋದು ಇಲ್ಲಿ ಟೊಮೆಟೊಸ್ ಚೆನ್ನಾಗಿ ಬೆಂದಿದೆ. ಸೊ ನಾನೇನು ಬೇ ಲೀಫ್, ಚಕ್ಕೆ, ಲವಂಗ ಎಲ್ಲ ಆ್ಯಡ್ ಮಾಡಿದ್ದೆ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಇವಾಗ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಪ್ಯೂರಿ ಮಾಡ್ಕೋಬೇಕಾಗತ್ತೆ. ಟೊಮೆಟೊಸ್ ಏನು ಬೇಯಿಸಿಟ್ಕೊಂಡಿದೆ ಅದು ತಣ್ಣಗಾಗೋ ಅಷ್ಟರಲ್ಲಿ ನಾನು ವೆಜಿಟೇಬಲ್ಸ್ ಸ್ಟಿರ್ ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಗೆ 1 ಸ್ಪೂನ್ ತುಪ್ಪನ ಹಾಕ್ಕೊಂಡು, ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಏನು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್ ಅದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಒಂದು 10 ಮಿನಿಟ್ಸ್ ಸ್ಟಿರ್ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಹೂಕೋಸಿದ್ರೆ ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ತಳ ಹಿಡಿಯೋದಕ್ಕೆ ಬಿಡದೆ. ನಂತರ ಇದಕ್ಕೆ ಸ್ವಲ್ಪ ಫ್ರೋಝನ್ ಬಟಾಣಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಇದನ್ನು ಫ್ರೈ ಮಾಡಿಕೊಂಡ್ರೆ ತರಕಾರಿ ಎಲ್ಲ ಬೆಂದ್ಬಿಡುತ್ತೆ. ನಾವು ವ್ರತ ಅಥವಾ ಉಪವಾಸದ ಟೈಮಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ ಅಲ್ವಾ, ಅಂಥ ಸಮಯದಲ್ಲಿ ನೀವು ಈ ಗ್ರೇವಿನ ಮಾಡ್ಕೋಬೋದು. ಟೊಮೆಟೊಸ್ ಏನು ಬೇಯಿಸಿಟ್ಕೊಂಡಿದ್ದೆ ಗೋಡಂಬಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಧನಿಯಾ ಪುಡಿ, ಖಾರಕ್ಕೆ ಖಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲೆ, ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡಿನೇ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ.
ನಂತರ ಇದಕ್ಕೆ ಏನು ಟೊಮೆಟೊ ಗೋಡಂಬಿ ಪ್ಯೂರಿ ಮಾಡಿಟ್ಕೊಂಡಿದೆ ಅದನ್ನು ಸೇರಿಸ್ಕೊಂಡು ಇದನ್ನು ಒಂದು 5 ಮಿನಿಟ್ಸ್ ಕುಕ್ ಮಾಡ್ಕೋಬೇಕಾಗತ್ತೆ. ಅಮ್ಮ ಇನ್ನೂ ಊರಿಂದ ಬಂದಿಲ್ಲ, ಮನೇಲಿ ಜಸ್ಟ್ ನಾನು, ಅಪ್ಪಾಜಿ ಹಾಗೆ ನಮ್ಮ ಮನೆಯವರು, ನನ್ನ ಮಗ ಅಷ್ಟೇ ಇರೋದು. ಸೊ ನಾನು ಎಷ್ಟು ಬೇಕೋ ನೋಡಿಕೊಂಡು ಕರಿನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನನಗೆ ತುಂಬ ಜಾಸ್ತಿ ಮಾಡಿ ಅದನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ನೀವು ಕೂಡ ಜನ ಜಾಸ್ತಿ ಇದ್ದರೆ ಟೊಮೆಟೊಸ್ ಹಾಗೆ ಗೋಡಂಬಿನ ಜಾಸ್ತಿ ಹಾಕಿ ಪ್ಯೂರಿನ ಜಾಸ್ತಿ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಪನ್ನೀರ್ ಕ್ಯೂಬ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಫ್ರೆಶ್ ಕ್ರೀಮ್ನ ಕೂಡ ಸೇರಿಸ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಈ ರೀತಿ ಪುಡಿ ಮಾಡಿ ಹಾಕ್ಕೋಬೇಕಾಗತ್ತೆ. ನಾನು ವೆಜಿಟೇಬಲ್ಸ್ ಫ್ರೈ ಮಾಡ್ಕೋಬೇಕಿದ್ರೆ ಹಾಗೆ ಟೊಮೆಟೊ ಬೇಯಿಸ್ಕೋಬೇಕಿದ್ರೇ ಉಪ್ಪನ್ನ ಹಾಕ್ಕೊಂಡಿದ್ದೆ. ಸೊ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ನೀವು ಕೂಡ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸಖತ್ ಟೇಸ್ಟಿಯಾಗಿರೋ ಜೈನ್ ವೆಜ್ ದಿವಾನಿ ಹಂಡಿ ಕರಿ ರೆಡಿ ಇದೆ. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೋರಿಯಂಡರ್ ಲೀವ್ಸ್ನ ಸೇರಿಸ್ಕೋತಾ ಇದ್ದೀನಿ. ಒಂದು ಟಿಪ್ಸ್, ನೀವು ಗ್ರೇವೀಸ್ನ ಪ್ರಿಪೇರ್ ಮಾಡ್ಕೋಬೇಕಿದ್ರೆ ಹುಳಿ ಟೊಮೆಟೊಸ್ನ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಈ ಫಾರಮ್ ಟೊಮೆಟೊಸ್ ಅಂದರೆ ಆ್ಯಪಲ್ ಟೊಮೆಟೊಸ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ. ಮಸ್ಟ್ ಟ್ರೈ ಕರಿ ಅಂತಲೇ ಹೇಳ್ತೀನಿ ನಾನು. ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸರ್ಕಲಲ್ಲಿ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.